ಇರೋ ಬರೋ ರೇಟ್ ಎಲ್ಲ ಏರಿಸ್ತಾನೆ ಇದ್ರೆ ಕೈಲಿ ಕಾಸಿಲ್ಲ ತಿನ್ನೋಕು ಗತಿ ಇಲ್ಲ ಅಂತ ಟೈಮಲ್ಲಿ ಈ ಗವರ್ನಮೆಂಟ್ನವರು ಅದು ಇದು ಅಂತ ರೇಟ್ಗಳನ್ನ ಹೈಕ್ ಮಾಡಿ ಜನರಿಗೆ ಸೈಕ್ ಮಾಡಿದ್ದಾರೆ. ಇಷ್ಟು ದಿನ ಹಂಗೋ ಹಿಂಗೋ ಮಾಡಿಕೊಂಡು ಜನರು ಜೀವನವನ್ನ ನಡೆಸ್ತಾ ಇದ್ರು. ಈಗ ಮತ್ತೆ ಸಿಲಿಂಡರ್ ರೇಟ್ ಹೈಕ್ ಆಗಿರೋದಕ್ಕೆ ಹೆಂಗಪ್ಪ ನಾವು ಈ ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋದು ಅನ್ನೋ ರೀತಿಯಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿದ್ರಿಂದ ಬೈಕ್ ಓಡಿಸೋದೇ ಬಿಟ್ಟಿದ್ದೀವಿ. ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತ ಹೋಟೆಲ್ನವರು ಊಟ ತಿಂಡಿ ರೇಟ್ ಹೈಕ್ ಮಾಡಿದ್ದಕ್ಕೆ ಹೋಟೆಲ್ ಊಟನೂ ಕಡಿಮೆ ಮಾಡಿ ಮನೆಯಿಂದಲೇ ಬಾಕ್ಸ್ ತಗೊಂಡು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಸಂಬಳ ಬೇರೆ ಕಡಿಮೆ, ಆ ಸಾಲ, ಈ ಕಮಿಟ್ಮೆಂಟ್, ಫೈನಾನ್ಸ್, EMI ಎಲ್ಲ ಕಟ್ಟಿ ನಾಳೆ ಆಫೀಸ್ಗೆ ಹೋಗೋಕೆ ಬಸ್ ಚಾರ್ಜ್ಗೆ ಇದೆಯಾ ಇಲ್ವಾ ಅಂತ ಜೇಬು ಚೆಕ್ ಮಾಡ್ಕೊಳ್ಳೋ ನಮ್ಮ ಮಿಡಲ್ ಕ್ಲಾಸ್ ಮಂದಿ ಈಗ ಮತ್ತೆ ಶಾಕ್ ಆಗೋ ಟೈಮ್ ಬಂದಿದೆ. ದೇಶವಾಸಿಗಳಿಗೆ ಮತ್ತೊಂದು ಬಿಗ್ ಶಾಕ್. ಅಡುಗೆ ಸಿಲಿಂಡರ್ ಬೆಲೆಯಲ್ಲಿ 29 ರೂಪಾಯಿ ಏರಿಕೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿ ರೇಟ್ ಹೈಕ್. ದೇಶದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಅನ್ನೋ ಬರೆ ಎಳೆಯೋ ಕೆಲಸ ನಿರಂತರವಾಗಿ ಆಗ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ತತ್ತರಿಸಿರೋ ಸಾರ್ವಜನಿಕರಿಗೆ ಆಯಿಲ್ ಕಂಪನಿಗಳು ಮತ್ತೊಂದು ಬಿಸಿ ಮುಟ್ಟಿಸೋ ಕೆಲಸ ಮಾಡಿವೆ. ಸದ್ದಿಲ್ಲದೆ ಗೃಹೋಪಯೋಗಿ ಸಿಲಿಂಡರ್ ಬೆಲೆಯನ್ನ 29 ರೂಪಾಯಿ ಹೆಚ್ಚಿಸಿ ಶಾಕ್ ನೀಡಿವೆ. ಕಳೆದ 3 ತಿಂಗಳಲ್ಲಿ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದ್ದು ಪ್ರತಿ ಸಿಲಿಂಡರ್ 944 ರೂಪಾಯಿಗೆ ಬೆಂಗಳೂರಿನಲ್ಲಿ ಮನೆ ಬಾಗಿಲಿಗೆ ತಲುಪಲಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗಿನಿಂದ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 4-5 ಬಾರಿ ಏರಿಕೆಯಾಗಿತ್ತು. ಆದರೆ ಡೊಮ್ಯಾಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 2 ಬಾರಿ ಹೆಚ್ಚಳವಾಗಿದ್ದು ಮೊದಲ ಬಾರಿಗೆ ಮಾರ್ಚ್ 7ರಂದು 60 ರೂಪಾಯಿ ಏರಿಕೆಯಾಗಿತ್ತು. ಅದಾದ 3 ತಿಂಗಳ ಬಳಿಕ 2ನೇ ಬಾರಿಗೆ ಇಂದು 29 ರೂಪಾಯಿ ಹೆಚ್ಚಾಗಿದೆ. ಆಯಿಲ್ ಕಂಪನಿಗಳ ಈ ಶಾಕ್ಗೆ ಸಾರ್ವಜನಿಕರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಗ್ಯಾಸ್ಗೆ ಇಷ್ಟೊಂದು ಜಾಸ್ತಿ ಆಗಿಬಿಟ್ರೆ ಬೇರೆ ಎಲ್ಲ ತಗೊಂಡು ಹೆಂಗೆ ಜೀವನ ಮಾಡೋದು? ಮಕ್ಕಳು ಓದಿಸಬೇಕು, ಕೂಲಿ ಕೆಲಸ ಮಾಡೋರು, ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಗ್ಯಾಸ್ ಈ ಥರ ಮಾಡ್ಕೊಂಡು ಹೋಗ್ತಿದ್ರೆ. ಈಗ ಅವ್ರು ಯಾರೋ ಬೇರೆಯವ್ರು ಬಂದರು ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಇವತ್ತೇ ಜಾಸ್ತಿ ಮಾಡಿದ್ದಾರೆ ಅಂದರೆ ಏನು ಮಾಡೋದು ಸರ್? ನಮ್ಗೆ ಗೊತ್ತೇ ಇಲ್ಲ, ಇವಾಗ ನೀವು ಹೇಳಿದ್ಮೇಲೆ ಗೊತ್ತಾಯಿತು, ನ್ಯೂಸ್ ನೋಡಿಲ್ಲ ನಾವು. ಕಷ್ಟ ಇದೆ ಸರ್, ಕಮ್ಮಿ ಮಾಡ್ಬೇಕು ಸರ್ ಎಲ್ಲನೂ. ಇದೇ ಥರ ರೇಟ್ ಜಾಸ್ತಿ ಇದ್ದರೆ ಮೊನ್ನೆ ಜನರಿಗೆ ಕಷ್ಟ. ಎಲ್ಲರೂ ಗ್ಯಾಸ್ ಆಯಿತು, ಪೆಟ್ರೋಲು. ಈಗ ಆಟೋಗೆ ಹೋಗ್ಬೇಕಂದ್ರೆ ಅವರು ಓಡಾಡ್ತಾರೆ, ನಮಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ, ನಾವು ಹೆಂಗೆ ಓಡಾಡೋದು, ನೀವು ನಮಗೆ ಕೊಡೋಕೆ ಇದು ಮಾಡ್ತೀರಾ ಅಂತ. ಅದು ಕಷ್ಟನಲ್ಲ ಸರ್, ಅದು ಕಷ್ಟ. ಅದೇ ಇವತ್ತು ಸಿಲಿಂಡರ್ ರೇಟ್ ಇವತ್ತಿಂದ ಜಾಸ್ತಿ ಆಗಿದೆ ಅಂತ ನಮಗೂ ಗೊತ್ತಾಯಿತು. ತುಂಬ ಬೇಜಾರಾಗ್ತಾ ಇದೆ ಸರ್. ಯಾಕಂದರೆ ಏನು ಒಂದು ರೇಟ್ ಅನ್ನೋದು ಎಲ್ಲದರಲ್ಲೂ ಜಾಸ್ತಿ ಆಗಿಬಿಟ್ಟಿದೆ. ತರಕಾರಿಯಿಂದ ಹಿಡಿದು ನಾವು ಏನೇ ತೊಗೊಳ್ಬೇಕಂದ್ರೂ ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇದೆ ದಿನೇ ದಿನೇ. ಒಂದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ಹೋಟ್ಲಿಗೆ ಹೋಗಿ ಏನಾದರೂ ಒಂದು ಕಾಫಿ ಕುಡಿಯೋಣ ಅಂದರೂ 20-30 ರೂಪಾಯಿ ಕಡಿಮೆ ಇವಾಗ ಎಲ್ಲೂ ಕಾಫಿ ಕೂಡ ಸಿಗೋದಿಲ್ಲ. ಎಲ್ಲ ಐಟಮು ಜಾಸ್ತಿ ಆಗಿದೆ. ಒಂದು ದೋಸೆ ಮುಂಚೆ ಎಲ್ಲ ಒಂದು 30-40 ರೂಪಾಯಿಗೆ ಸಿಗ್ತಾಯಿತ್ತು, ಈಗ 70-80 ರೂಪಾಯಿ ಒಂದು ದೋಸೆ ತಿನ್ನಬೇಕಂದ್ರೆ. ಸೊ ಸಿಲಿಂಡರ್ ರೇಟ್ ಅಟ್ಲೀಸ್ಟ್ ನಮಗೆ ಈಗ ಮನೆಗೆ ಫಸ್ಟ್ ಆಫ್ ಆಲ್ ಸಿಲಿಂಡ್ರೇ ಸಿಗ್ತಾ ಇಲ್ಲ. ನಾವೀಗ ಡಬಲ್ ಸಿಲಿಂಡರ್ ಇಟ್ಕೊಂಡಿದ್ರು ತುಂಬ ಓದಾಡ್ತಾ ಇದ್ದೀವಿ. ಒಂದು ಸಿಲಿಂಡ್ರ್ ಬುಕ್ ಮಾಡಿದ್ರೆ ಅದು ಬರೋದಕ್ಕೆ ನಮಗೆ 1 ತಿಂಗಳು ಮೇಲೆ ತೊಗೋತಾ ಇದೆ. ಈ ಸಿಲಿಂಡ್ರದ್ದು ಪ್ರಾಬ್ಲಮ್ ಒಂದು ಕಡೆ, ಇದ್ರ ಮಧ್ಯೆ ಈ ಕಡೆ ರೇಟ್ ಬೇರೆ ಜಾಸ್ತಿ ಮಾಡಿಬಿಟ್ರೆ ನಮ್ಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸಂಘರ್ಷದ ಬಿಸಿ ದೇಶದ ಜನರಿಗೆ ತಟ್ಟುತ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಡುವೆನೇ ಇದೀಗ ಸಿಲಿಂಡರ್ ದರ ಹೆಚ್ಚಳವಾಗಿದ್ದು ಮಧ್ಯಮ ವರ್ಗದ ಜನರ ಜೀವನವನ್ನ ದುಬಾರಿಯನ್ನಾಗಿಸಿದೆ. ಈಗಲಾದರೂ ಸರ್ಕಾರಗಳು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದ್ರೆ ಜೀವನ ನಡೆಸೋದೇ ಕಷ್ಟವಾಗಬಹುದು. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.